क्या है, क्या मंदिर है? ये धर्मराज मंदिर। धर्मराज। धर्मराज। हाँ। ये सामने वाला है आपका गरुड़ पोखी। गरुड़ पोखी। गुरूर पोशी माने गरुंडो पोखी। गरुंडो पोखी। गरुंडा गरुड़ा। हाँ। ओ गरुड़ा। हाँ हाँ। गरुड़ जी का ओहो ये हिंदू मंदिर है। हिंदू मंदिर है। हिंदू मंदिर है। हाँ आ अच्छा सकता अच्छा। है, देख सकता है। हाँ हाँ हाँ। देख सकता है। ನಮಸ್ಕಾರ ವೀಕ್ಷಕರೇ, ನಾನು ಲೀಲಾ ಮಣ್ಣಾಲ. ಇದು ಗುವಾಹಟಿ ಅಸ್ಸಾಮಿನ ಆರ್ಬರ್ ಹೋಮ್ ಸ್ಟೇ. ನಾವು ಏಪ್ರಿಲ್ ತಿಂಗಳ ಮೊದಲ ವಾರದಲ್ಲಿ ಅರುಣಾಚಲ ಪ್ರದೇಶ ಪ್ರವಾಸ ಕೈಗೊಂಡೆವು. ಮೈಸೂರಿನಿಂದ ಬೆಂಗಳೂರಿಗೆ ಬಂದು ಬೆಂಗಳೂರಿನಿಂದ ವೈಮಾನಿಕ ಮಾರ್ಗವಾಗಿ ನಾವು ಅಸ್ಸಾಮಿಗೆ ಬಂದು ಇಳಿದದ್ದು. ನಾವು ಅರುಣಾಚಲ ಪ್ರದೇಶಕ್ಕೆ ಹೋಗುವ ಮುನ್ನ ಒಂದು ರಾತ್ರಿ ಇಲ್ಲಿ ತಂಗಿದ್ದೆವು. ಪ್ರವಾಸಿಗರಿಗೆ ಎಲ್ಲ ರೀತಿಯ ಅನುಕೂಲತೆಗಳು ಇಲ್ಲಿ ಇವೆ. ಹಾಗೆಯೇ ನಾವು ಏಪ್ರಿಲ್ 1ನೇ ತಾರೀಕು ಬೆಳಗ್ಗೆ ಟ್ಯಾಕ್ಸಿ ಮೂಲಕ ಅರುಣಾಚಲ ಪ್ರದೇಶಕ್ಕೆ ಪ್ರವಾಸ ಹೊರಟೆವು. ನಾವು ಬೆಳಗ್ಗೆ ಗುವಾಹಟಿಯಿಂದ ಹೊರಟವರು 4-6 ಗಂಟೆಗಳ ಕಾಲ ಪಯಣಿಸಿ ಬಾಲುಕ್ಪಾಂಗ್ಗೆ ತಲುಪಿದೆವು. ಇದು ಮಂಡಲ್ಗಂಜ್ ಹೋಟೆಲ್ ಬಾಲುಕ್ಪಾಂಗ್. ಇಲ್ಲಿಯೇ ನಮ್ಮ ವಾಸ್ತವ್ಯ. ರಾತ್ರಿ ಇಲ್ಲಿ ತಂಗಿದ ನಾವು ಮರುದಿನ ಬೆಳಗ್ಗೆ ಒಂದು ಸಣ್ಣ ರೀತಿಯ ಕಾಲ್ನಡಿಗೆ ಕೂಡ ಮಾಡಿದೆವು. ಅಪರಿಚಿತ ಜಾಗದಲ್ಲಿ ಹೀಗೆ ನಡೆದಾಡೋದು ಎಂದರೆ ಏನೋ ಒಂದು ಹೊಸತನ ಇದ್ದೇ ಇರುತ್ತದೆ. ಆದರೆ ನಮ್ಮ ಜಾಗರೂಕತೆ ನಮಗೆ ಬೇಕು. ಇದು ಹೋಟೆಲ್ ಪಕ್ಕವೇ ಇರುವ ಸ್ಥಳ, ಯಾವುದೇ ರೀತಿಯ ಭಯ ಇಲ್ಲ ಎಂಬುದನ್ನು ಖಾತರಿಪಡಿಸಿಕೊಂಡೇ ನಾವು ನಡೆದೆವು. ಹಾಗೆ ಹೋಟೆಲಿಗೆ ಮರಳಿ ಬಂದ ನಂತರ ಬೆಳಗಿನ ಉಪಹಾರ ಸೇವಿಸಿ ನಮ್ಮ ಪಯಣ ಮುಂದುವರಿಯುತ್ತದೆ. ಈ ಹೋಟೆಲ್ ಕೂಡ ಪ್ರವಾಸಿಗರಿಗೆ ಬಹಳ ಅನುಕೂಲಕರವಾಗಿರುವುದಲ್ಲದೆ ಊಟ ಉಪಹಾರದ ವ್ಯವಸ್ಥೆ ಕೂಡ ಇರುವುದರಿಂದ ಯಾವುದೇ ರೀತಿಯ ಆತಂಕ ಇಲ್ಲ. ಅದೇ ರೀತಿ ಹೋಟೆಲಿನಿಂದಲೇ ನಮಗೆ ಕಾಮೆಂಗ್ ನದಿಯ ನಯನ ಮನೋಹರ ದೃಶ್ಯ ಕೂಡ ಕಂಡುಬರುತ್ತದೆ. ನೋಡಿ, ಇದೇ ನಾನು ಹೇಳಿದ ಕಾಮೆಂಗ್ ನದಿ. ಈ ನದಿ ತವಾಂಗಿನಲ್ಲಿ ಅಂದರೆ ತವಾಂಗ್ನ ಗೋರಿಚಿನ್ ಪರ್ವತ ಶ್ರೇಣಿಯಲ್ಲಿ ಹುಟ್ಟಿ ಸುಮಾರು 264 ಕಿಲೋಮೀಟರ್ ದಾರಿಯನ್ನು ಕ್ರಮಿಸಿ ಅಸ್ಸಾಮಿನ ತೇಜ್ಪುರದಲ್ಲಿ ಬ್ರಹ್ಮಪುತ್ರ ನದಿಯನ್ನು ಸೇರುವುದಂತೆ. ನಾವು ಬಾಲುಕ್ಪಾಂಗನ್ನು ಬಿಟ್ಟು ನಮ್ಮ ಪಯಣವನ್ನು ಮುಂದುವರಿಸುವ ಮುನ್ನ ಈ ಕಾಮೆಂಗ್ ನದಿಯ ದಡದಲ್ಲಿ ಸ್ವಲ್ಪ ಹೊತ್ತು ಆರಾಮವಾಗಿ ಸುತ್ತಾಡಿದೆವು. ಈ ನದಿಯ ಸುತ್ತ ಹಸಿರು ಕಾನನ ಇದೆ, ಬೆಟ್ಟಗಳಿವೆ. ಹಾಗೆಯೇ ಬಳುಕುತ್ತಾ ಹರಿಯುವ ನದಿಯನ್ನು ನೋಡುವುದೇ ಒಂದು ಚಂದ. ನದಿಯ ಸಮೀಪ ಈ ರೀತಿ ಸ್ವಲ್ಪ ಹೊತ್ತು ನಾವು ನಡೆದೆವು. ಶುದ್ಧ ಸಲಿಲದ ಪ್ರಶಾಂತವಾಗಿ ಹರಿಯುವ ನದಿಯ ಮಡಿಲಲ್ಲಿ ಸ್ವಲ್ಪ ಹೊತ್ತು ಇರುವುದೆಂದರೆ ಅದೊಂದು ಸಂತಸದ ಕ್ಷಣಗಳೇ ಹೌದು. ಆದರೆ ನಾವು ಎಷ್ಟು ಹೊತ್ತು ಇಲ್ಲಿ ಇರಬಹುದು? ಹರಿಯುವುದೇ ತನ್ನ ಗುರಿ, ತನ್ನ ಗಮ್ಯ ಎಂದು ನದಿಯೇ ಹೇಳುತ್ತಿರುವಾಗ ನಾವು ಕೂಡ ನಮ್ಮ ಪಯಣವನ್ನು ಮುಂದುವರಿಸಲೇಬೇಕಲ್ಲ. ಆದರೂ ಕೂಡ ಇಲ್ಲಿ ಬೇಗ ಬಿಟ್ಟು ಹೋಗಲಿಕ್ಕೆ ನಮಗೆ ಮನಸ್ಸಾಗಲಿಲ್ಲ. ಇಲ್ಲಿನ ಕಲ್ಲುಗಳನ್ನು ನೋಡಿ, ಉರುಟಾದ ಕಲ್ಲುಗಳು, ವಿವಿಧ ಗಾತ್ರ, ವಿವಿಧ ಬಣ್ಣ, ವಿವಿಧ ಆಕಾರಗಳ ಕಲ್ಲುಗಳನ್ನು ಹೊತ್ತೊಯ್ಯುವುದು ಸಾಧ್ಯವೇ? ಆದರೂ ಕೂಡ ನೆನಪಿಗಾಗಿ ಪುಟ್ಟ ಪುಟ್ಟ 4-6 ಕಲ್ಲುಗಳನ್ನು ನಾನು ಆಯ್ದುಕೊಂಡೆ. ಯಾಕೆಂದರೆ ನನಗಂತೂ ಬಹಳ ಆಕರ್ಷಕವಾಗಿ ಈ ಕಲ್ಲುಗಳು ಕಂಡವು. ಮಕ್ಕಳಂತೂ ಸಂತೋಷವಾಗಿ ಕಲ್ಲುಗಳ ಮೇಲೆ ನಡೆದಾಡಿದರು, ಆಟ ಆಡಿದರು. ಕಲ್ಲುಗಳನ್ನು ಒಂದರ ಮೇಲೊಂದು ಜೋಡಿಸಿ ಸಂಭ್ರಮಿಸಿದರು. ಮಳೆ ಜಾಸ್ತಿಯಾದರೆ ಬಹುಶಃ ಈ ನದಿಯ
ಹರಿವು ಕೂಡ ಹೆಚ್ಚಾಗಬಹುದು. ಆದರೆ ಈಗಂತೂ ಈ ನದಿ ಮೌನವಾಗಿ ತಪಸ್ಸಿಗೆ ಕುಳಿತಂತೆ ಕಾಣಿಸಿತು. ಅಂದಹಾಗೆ ಇಲ್ಲಿ ಕೆಳಗಿಳಿದು ನದಿಯ ದಡಕ್ಕೆ ಬರುವ ಮುನ್ನ ನಾವೊಂದು ದೇಗುಲವನ್ನು ಕಂಡೆವು. ಮತ್ತೆ ಹಿಂದಿರುವಾಗ ಅಲ್ಲಿಗೆ ಹೋಗಬೇಕು ಅಂತ ಅಂದುಕೊಂಡೆವು. ಅಲ್ಲೊಂದು ವಿಶೇಷ ಇದೆ. ಇನ್ನೇನು ಸ್ವಲ್ಪವೇ ಹೊತ್ತಿನಲ್ಲಿ ನಾವು ಅಲ್ಲಿಗೆ ಹೋಗಲಿದ್ದೇವೆ. ಶುದ್ಧವಾದ ಮಾಲಿನ್ಯರಹಿತವಾದ ನೀರು. ಕಾಡಿನ ಪಕ್ಕದ ನದಿ ಎಂದರೆ ಇನ್ನು ಬೇರೆ ಹೇಗಿರಲಿಕ್ಕೆ ಸಾಧ್ಯ ಅಲ್ಲವೇ? ಎಸ್, ಈಗ ನಾವು ಈ ನದಿಯ ದಡದಲ್ಲಿರುವ ಒಂದು ದೇವಸ್ಥಾನವನ್ನು ತಲುಪಿಯೇ ಬಿಟ್ಟೆವು. ಕಾಡು ಪ್ರಾಣಿಗಳ ಕೊಂಬು, ಚರ್ಮ ಇತ್ಯಾದಿಗಳ ಸಂಗ್ರಹಾಲಯ. ಹಾಗೆ ನಾವು ಈ ದೇಗುಲವನ್ನು ನೋಡ್ತಾ ಮುಂದಕ್ಕೆ ಬಂದೆವು. ಇದು ಯಮಧರ್ಮರಾಯನ ದೇಗುಲವಂತೆ. ನೋಡಿ, ಗೋಡೆಗಳಲ್ಲಿ ಇರುವಂಥ ಚಿತ್ರಗಳು. ಈ ಜಗತ್ತಿನಲ್ಲಿ ಜನ್ಮ ತಾಳಿ ಬಂದವರು ಪಾಪಗಳನ್ನು ಮಾಡಿದರೆ ಎಂಥ ಪಾಪಕ್ಕೆ ಎಂಥ ಶಿಕ್ಷೆ ಕಾದಿದೆ ಯಮಧರ್ಮರಾಯನಿಂದ ಎಂಬುದನ್ನು ಇಲ್ಲಿ ಚಿತ್ರಗಳಲ್ಲಿ ತೋರಿಸಲಾಗಿದೆ. ಈ ಗೋಡೆ ಚಿತ್ರಗಳಲ್ಲಿ ಅಂಥ ಕಲಾತ್ಮಕತೆ ನಮಗೇನು ಕಂಡು ಬರಲಿಲ್ಲ. ಆದರೆ ಒಂದು ಅಪೂರ್ವವಾದ ಸಂದೇಶವಂತೂ ಇದ್ದೇ ಇದೆ. ನಾನು ಚಿಕ್ಕವಳಿರುವಾಗ ನನ್ನ ತಂದೆ ಹೇಳ್ತಾ ಇದ್ದಿದ್ದು ನನಗೆ ನೆನಪು ಬರ್ತಾ ಇದೆ. ಪಾಪ ಮಾಡಿದವರನ್ನು ಕುದಿಯುವ ಎಣ್ಣೆಯ ಕೊಪ್ಪರಿಗೆಯಲ್ಲಿ ಹಾಕಿ ಕುದಿಸಲಾಗುತ್ತದೆ ಎಂದು. ಹಾಗಾದರೆ ಬಹುಶಃ ಪುರಾಣಗಳಲ್ಲಿ ಕಂಡುಬರುವಂಥ ಕೆಲವು ಹೇಳಿಕೆಗಳು ಇವೆಯಲ್ಲ, ಅವನ್ನು ತಗೊಂಡು ಇಲ್ಲಿ ಚಿತ್ರಗಳ ಮೂಲಕ ತೋರಿಸಲಾಗಿದೆ. ಇವರು ಶ್ರೀಮಾನ್ ಕಮಲೋನಾಥ್, ಅಸ್ಸಾಂ ಮೂಲದವರಂತೆ. ನಮಗೆ ದೇಗುಲದ ಬಾಗಿಲನ್ನು ತೆಗೆದು ಇಲ್ಲಿನ ಸಂಕ್ಷಿಪ್ತ ಮಾಹಿತಿಯನ್ನು ನೀಡಿದವರು ಇವರೇ. ನಿಜವಾಗಿ ಹೇಳಬೇಕು ಅಂದರೆ ದೇವಾಲಯದ ಆವರಣವನ್ನು ಪ್ರವೇಶಿಸುತ್ತಿದ್ದಂತೆಯೇ ನಾನು ಅಂದುಕೊಂಡೆ ಇದೊಂದು ಬೌದ್ಧ ದೇವಾಲಯ ಎಂದು. ಆ ರೀತಿಯ ಹೋಲಿಕೆ ಇತ್ತು. ಆದರೆ ಇವರು ಹೇಳಿದ ನಂತರ ಮತ್ತು ದೇಗುಲವನ್ನು ಪ್ರವೇಶಿಸಿದ ನಂತರ ನನಗೆ ಗೊತ್ತಾಯಿತು ಇದು ಯಮಧರ್ಮರಾಜನಿಗೆ ಸೇರಿದಂಥ ದೇಗುಲ ಎಂದು. ನೋಡಿ, ನಾವು ಎಲ್ಲಿಂದ ಬಂದೆವು, ಎಲ್ಲಿಗೆ ಹೋಗುತ್ತೇವೆ ಯಾವುದು ನಮಗೆ ಗೊತ್ತಿಲ್ಲ. ಇವೆಲ್ಲ ನಿಗೂಢ ವಿಚಾರಗಳು. ಆದರೆ ನಾವು ಬಂದವರು ಹೋಗಲೇಬೇಕು ಎಂಬ ಸತ್ಯ ಮಾತ್ರ ಗೊತ್ತಿದೆ ಎಲ್ಲರಿಗೂ. ಆದರೆ ಮನುಷ್ಯನ ಕಲ್ಪನೆ ನೋಡಿ, ಈ ಕಲ್ಪನೆಯಲ್ಲಿ ಕೂಡ ಎಂಥ ಉನ್ನತ ವಿಚಾರ ಇದೆ ನೋಡಿ. ಈ ಜಗತ್ತಿನಲ್ಲಿ ನಾವು ಜನ್ಮ ತಾಳಿ ಬಂದರೆ ಉತ್ತಮವಾದ ಜೀವನವನ್ನು ನಡೆಸಬೇಕು, ಪಾಪರಹಿತರಾಗಿ ಬಾಳಬೇಕು, ಪರೋಪಕಾರಿಗಳಾಗಬೇಕು ಎಂಬಂಥ ಸಂದೇಶ ಇಲ್ಲಿ ಇದೆ. ಈ ದೇವಾಲಯ ಯಾವಾಗ ನಿರ್ಮಾಣ ಆಯಿತು, ಯಾರು ಈ ಚಿತ್ರಗಳನ್ನು ಬರೆದರು, ಇವೆಲ್ಲ ನಮಗೆ ಗೊತ್ತಾಗಲಿಲ್ಲ. ಈಗ ನಾನು ಎಷ್ಟು ಹೇಳಿದೆ ಅಷ್ಟು ವಿಚಾರಗಳು ಮಾತ್ರ ತಿಳಿದು ಬಂತು. ಇದು ಧರ್ಮರಾಜನ ಧರ್ಮಸಭೆ, ಈ ಕಡೆ ಇರುವುದು ಚಿತ್ರಗುಪ್ತ ಎಂಬ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಹಾಗೆ ಹೊರಗಡೆ ಬಂದು ಒಂದು ಸುತ್ತು ಹಾಕಿದೆವು. ದೂರದಲ್ಲಿ ಕಾನನ, ಹಾಗೆ ಪತಾಕೆಗಳು, ಪಂಚತತ್ವಗಳನ್ನು ತಿಳಿಸಿಕೊಡುವಂಥ ಪತಾಕೆಗಳು. ಮತ್ತು ಪಕ್ಕದಲ್ಲಿಯೇ ಇನ್ನೊಂದು ಪುಟ್ಟ ಗುಡಿ ಕಂಡು ಬರ್ತಾ ಇದೆ ನೋಡಿ. ಇದು ಗರುಡನಿಗೆ ಸೇರಿದ್ದು ಅಂತ ಹೇಳಿದ್ರು. ಪ್ರಿಯ ವೀಕ್ಷಕರೇ, ಯಮಧರ್ಮರಾಯನಿಗೆ ಸೇರಿದಂಥ ಇತರ ದೇಗುಲಗಳನ್ನು ನೀವು ಕಂಡದ್ದು ಇದೆಯೇ? ಇದ್ದರೆ ನಿಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಿ.